ಮನೆಯಲ್ಲಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸಲು ಮತ್ತು ಉತ್ತಮ ಸಂಸ್ಕಾರವನ್ನು ಕಲಿಸಲು ಪಾಲಕರು ಗಮನಿಸಬೇಕಾದ 10 ಪ್ರಮುಖ ಸೂತ್ರಗಳು ಇಲ್ಲಿವೆ. 1. ಮೊದಲು ನಾವೇ ಮಾದರಿಯಾಗಿರಿ. ಮಕ್ಕಳು ಮಾತನ್ನು ಕೇಳುವುದಕ್ಕಿಂತ ಹೆಚ್ಚಾಗಿ ನಾವು ಮಾಡುವುದನ್ನು ನೋಡಿ ಕಲಿಯುತ್ತಾರೆ. ನೀವು ಯಾವ ರೀತಿಯ ವರ್ತನೆಯನ್ನು ಮಕ್ಕಳಲ್ಲಿ ಬಯಸುತ್ತೀರೋ, ಮೊದಲು ನೀವೇ ಆ ಗುಣಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 2. ಮುಕ್ತ ಸಂವಹನ ಮಾತುಕತೆ. ಮಕ್ಕಳೊಂದಿಗೆ ಪ್ರತಿದಿನ ಸಮಯ ಕಳೆಯಿರಿ. ಅವರ ದಿನಚರಿ, ಮನಸ್ಸಿನಲ್ಲಿರುವ ಆಲೋಚನೆಗಳು ಮತ್ತು ಸಮಸ್ಯೆಗಳನ್ನು ಭಯವಿಲ್ಲದೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಸ್ನೇಹಪೂರಕ ವಾತಾವರಣವನ್ನು ಮನೆಯಲ್ಲಿ ನಿರ್ಮಿಸಿ. 3. ಮೌಲ್ಯಯುತ ಶಿಸ್ತು. ಶಿಕ್ಷೆ ನೀಡುವುದಕ್ಕಿಂತ ಶಿಸ್ತನ್ನು ಕಲಿಸುವುದು ಮುಖ್ಯ. ತಪ್ಪು ಮಾಡಿದಾಗ ಬೈಯುವುದು ಅಥವಾ ಹೊಡೆಯುವುದರ ಬದಲಾಗಿ ಆ ತಪ್ಪುವಿನ ಪರಿಣಾಮವೇನು ಎಂಬುದನ್ನು ಪ್ರೀತಿಯಿಂದ ವಿವರಿಸಿ. 4. ಸಕಾರಾತ್ಮಕ ಪ್ರಶಂಸೆ. ಮಕ್ಕಳು ಸಣ್ಣದೇ ಆದ ಒಳ್ಳೆಯ ಕೆಲಸ ಮಾಡಿದರೂ ಅವರನ್ನು ಮನತುಂಬಿ ಪ್ರಶಂಸಿರಿ. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ಮುಂದೆಯೂ ಅಂತಹ ಒಳ್ಳೆಯ ಕೆಲಸಗಳನ್ನೇ ಮಾಡಲು ಪ್ರೋತ್ಸಾಹಿಸುತ್ತದೆ. 5. ಜವಾಬ್ದಾರಿಯ ಪಾಠ. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಸಣ್ಣಪುಟ್ಟ ಮನೆಕೆಲಸಗಳು ಮತ್ತು ಸ್ವಂತ ಜವಾಬ್ದಾರಿಗಳನ್ನು ವಹಿಸಿ. ಇದು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮತ್ತು ಕಠಿಣ ಪರಿಶ್ರಮವನ್ನು ಗೌರವಿಸುವಂತೆ ಮಾಡುತ್ತದೆ. 6. ಸಮಯದ ಮಿತಿ ಮತ್ತು ತಂತ್ರಜ್ಞಾನದ ಬಳಕೆ. ಮೊಬೈಲ್, ಟಿವಿ ಮತ್ತು ವಿಡಿಯೋ ಗೇಮ್ಗಳ ಬಳಕೆಗೆ ಸ್ಪಷ್ಟವಾದ ಸಮಯದ ಮಿತಿಯನ್ನು ನಿಗದಿಪಡಿಸಿ. ಇದರೊಂದಿಗೆ ಹೊರಾಂಗಣ ಆಟಗಳು, ಔಟ್ಡೋರ್ ಗೇಮ್ಸ್ ಮತ್ತು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಿ. 7. ತಾಳ್ಮೆ ಮತ್ತು ಆಲಿಸುವಿಕೆ. ಮಕ್ಕಳು ಏನಾದರೂ ಹೇಳುವಾಗ ಅಥವಾ ಪ್ರಶ್ನೆಗಳನ್ನು ಕೇಳುವಾಗ ತಾಳ್ಮೆಯಿಂದ ಆಲಿಸಿ. ಅವರ ಅಭಿಪ್ರಾಯಗಳಿಗೂ ಬೆಲೆ ನೀಡಿ, ಇದರಿಂದ ಅವರು ತಮ್ಮ ಬಗ್ಗೆ ನಂಬಿಕೆ ಮತ್ತು ಗೌರವವನ್ನು ಬೆಳೆಸಿಕೊಳ್ಳುತ್ತಾರೆ. 8. ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳು. ಹಿರಿಯರನ್ನು ಗೌರವಿಸುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ದಯೆ, ಪ್ರಾಮಾಣಿಕತೆ ಮತ್ತು ಧರ್ಮದಂತಹ ನೈತಿಕ ಮೌಲ್ಯಗಳನ್ನು ಕಥೆಗಳ ಮೂಲಕ ಅಥವಾ ನಿಮ್ಮ ನಡವಳಿಕೆಯ ಮೂಲಕ ತಿಳಿಸಿಕೊಡಿ. 9. ಹೋಲಿಕೆ ಮಾಡದಿರುವುದು. ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಅಥವಾ ಒಡಹುಟ್ಟಿದವರೊಂದಿಗೆ ಎಂದಿಗೂ ಹೋಲಿಕೆ ಮಾಡಬೇಡಿ. ಪ್ರತಿಯೊಂದು ಮಗುವೂ ವಿಶಿಷ್ಟವಾದ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂಬುದನ್ನು ಅರಿಯಿರಿ. 10. ಬೇಷರತ್ ಪ್ರೀತಿ ಅನ್ಕಂಡೀಷನಲ್ ಲವ್. ಮಕ್ಕಳು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಾಗ ಅಥವಾ ತಪ್ಪು ಮಾಡಿದಾಗಲೂ ನೀವು ಅವರನ್ನು ಪ್ರೀತಿಸುತ್ತೀರಿ ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಕೊಡಿ. ನಿಮ್ಮ ಪ್ರೀತಿ ಅವರ ಸಾಧನೆಗೆ ಕಟ್ಟುಬಿದ್ದಿಲ್ಲ ಎಂಬ ಭರವಸೆ ಅವರಲ್ಲಿರಲಿ.